ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕರಾವಳಿ ಬೆಲ್ಟಲ್ಲಿ ಹಿಂದುತ್ವ ಅಂತ ಒಂದು ಹೆಸರು ಇಲ್ಲಿ ಬಿದ್ದಿದೆ. ಅದು ಖಂಡಿತವಾಗಿ ಇಲ್ಲ. ಯಾಕೆಂದರೆ ಇದು ಬರೀ ರಾಜಕೀಯಕ್ಕೋಸ್ಕರ ಇವರು ಈ ಒಂದು ಗಿಮಿಕ್ಕನ್ನು ಮಾಡ್ತಾಯಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರೂ ಕೂಡ ಒಂದಾಗಿ ನಾವಿದ್ದೇವೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಎಲ್ಲ ಕೂಡ ಉತ್ತಮ ರೀತಿಯಲ್ಲಿ ಇಲ್ಲಿಯ ನಮ್ಮ ಎಲ್ಲರೂ ಕೂಡ ಒಂದು ಉತ್ತಮ ಬಾಂಧವಿಟ್ಟ ಜನರು. ಇದು ಯಾವತ್ತೂ ಕೂಡ ಪ್ರತಿ ವರ್ಷ ಈ ಒಂದು ಏನು ಕಮ್ಯುನಲ್ ರೈಟ್ಸ್, ಹಿಂದೂ ಮುಸ್ಲಿಂ ಅಂತ ಗಲಾಟೆ ಆಗೋದು ಇದೆಲ್ಲ ಜನರು ಬಯಸ್ತಾ ಇಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2005-6ರಲ್ಲಿ ಒಂದು ಗಲಭೆ ಆಗಿದೆ ಹಿಂದೂ ಮುಸ್ಲಿಂ. ಅದರ ಮೊದಲು ಕೆಲವು ಗಲಾಟೆ ಆಗಿದೆ. ಫೈನಲ್ ಆಗಿ 2005-6ರಲ್ಲಿ ಒಂದು ಗಲಭೆ ಆದ ಅದರ ನಂತರ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಮುಸ್ಲಿಂ ಅಂತ ಒಂದು ಕಮ್ಯುನಲ್ ರೈಟ್ಸ್ ಎಲ್ಲಿ ಕೂಡ ಆಗ್ತಾಯಿಲ್ಲ. ಯಾವುದು ಗಲಾಟೆ ಆದರೂ ಕೂಡ ಈಗ ನಮ್ಮ ಒಂದು ಉದಾಹರಣೆಗೆ ಈಗ ಮಂಗಳೂರು ಸಿಟಿಯಲ್ಲಿ ಇಲ್ಲಿ ಏನಾದರೂ ಒಂದು ಘಟನೆ ಆದರೆ ಅದು ಇಲ್ಲಿಯೇ ಮುಗೀತದೆ. ಈಗ ಉಳ್ಳಾಲಲ್ಲಿ ಏನಾದರೆ ಉಳ್ಳಾಲದಲ್ಲಿ ಅದನ್ನು ಸರಿಪಡಿಸಿ ಅಲ್ಲಿಯೇ ಮುಗೀತದೆ. ಬಂಟ್ವಾಳ ಈ ರೀತಿ ಒಂದು ವಾತಾವರಣ ಅದು 2006 ನಂತರ ಅದು ಇಲ್ಲಿ ವಾತಾವರಣ ಇದೆ. ಮೊದಲು ಹಾಗೆಲ್ಲ. ಮೊದಲು ಎಲ್ಲಿಯಾದರೂ ಒಂದು ಗಲಭೆ ಶುರುವಾದರೆ, ಚಿಕ್ಕ ಪುಟ್ಟ ಏನಾದರೂ ಒಂದು ಗಲಾಟೆ ಶುರುವಾದರೆ ಅದು ಇಡೀ ನಮ್ಮ ಜಿಲ್ಲೆಯಲ್ಲಿ ಬೆಂಕಿ ಬಿತ್ತು ಅದೊಂದು ದೊಡ್ಡ ರೀತಿಯಲ್ಲಿ ಒಂದು ಗಲಭೆಗೆ ಕಾರಣ ಆಗ್ತಿತ್ತು. ಅದೆಲ್ಲ ಜನರು ಅದನ್ನು ಇದಾಗಿ ಶಾಂತಿಯುತವಾಗಿ ಈಗ ಜನರು ಇದ್ದಾರೆ.